ನಮ್ಮಂತ ಯುವಕರಿಗೆ ಅನೇಕ ಯುವಕರಿದ್ದಾರೆ. ಇಂಥ ಯುವಕರನ್ನ ವೇದಿಕೆ ಕಲ್ಪಿಸಿಕೊಟ್ಟು ಮಾತಾಡಲಿಕ್ಕೆ ಧೈರ್ಯವನ್ನು ನೀಡಿ ಅನೇಕ ಕಾರ್ಯಕ್ರಮಗಳು ಪ್ರವಚನಗಳು ಕೊಡೋದ್ರ ಜೊತೆಗೆ ಸಮಾಜದಲ್ಲಿ ಸರ್ಕಾರ ಮಾಡುವಂತ ಕೆಲಸ ಮಠಗಳು ಮಂದಿರಗಳು ಮಾಡ್ತವೆ. ಇವತ್ತ ಗೋಶಾಲೆಗಳಿವೆ. ಎಲ್ಲದರ ಹಳ್ಳಿಯೊಳಗ ದನಗಳು ಸತ್ತರೆ ನಾವು ತಂದು ರೋಡಿ ಒಕ್ಕಟ್ಟು ಬಿಡ್ತೀವಿ. ಅದರಿಂದ ನಾಯಿಗಳು ತಿಂತಾವ, ಸ್ಮೆಲ್ ಬರ್ತವ, ಅನಾರೋಗ್ಯಗಳಾಗ್ತವ. ಇವತ್ತು ನಿಜಕ್ಕೂ ಅಂತ ದನಗಳು ತಂದದ್ದು ನಾವು ನೋಡ್ರಿ, ಮುತ್ತರಿಗೆ ಫೋನ್ ಹಚ್ತಿರ್ತಾರ, ಇಂಥ ಊರಾಗ ಹಿಂಗ ದನ ಐತ್ರಪ್ಪ ಅಂತಂದ್ರ ಇವ್ರು ಇಲ್ಲಿಂದ ಮತ್ತೆ ಒಂದು ಗಾಡಿ ಕಳಿಸಿ ಅಂತ ದನಗಳನ್ನ ತಂದು ಈ ಮಠಕ್ಕೆ ತಂದು ಬಿಡ್ತಾರಲ್ಲ. ನಿಜಕ್ಕೂ ಅಂತ ದನಗಳಿಗೆ ಇವರು ವಿರೋಧನ ಸಾಕಿ ನಂತರ ಅದಕ್ಕೆ ಸಂಪ್ರದಾಯ ಪ್ರಕಾರ ಏನ್ ಮಾಡ್ಬೇಕು ಸತ್ನಗನ ಅಂತ ಮಾಡ್ತದಲ್ಲ. ನಿಜಕ್ಕೂ ಎಲ್ಲಾ ಶಾಲೆಗಳಿಗಿಂತ ಗೋಶಾಲೆ ದೊಡ್ಡ ಶಾಲೆ. ಅಂತ ಒಂದು ಗೋನ ತಂದು ಇವರ ಸಂರಕ್ಷಣೆ ಮಾಡೋದ್ರ ಜೊತೆಗೆ ಅದಕ್ಕೆ ಮುಕ್ತಿ ಕೊಡ್ತಾರಲ್ಲ. ನಿಜಕ್ಕೂ ಅಂತ ಕಾರ್ಯ ಯಾವ್ದು ಮಾಡಿದ್ರೆ ನಮ್ಮ ಮರಡಿ ಮಲ್ಲಿಕಾರ್ಜುನವರ ಮುಖ್ಯ. ನಿಜಕ್ಕೂ ಮನಸ್ಸು ಕೂಡ ಬಹಳ ಮೃಗ, ಹಾಲಿನಂತ ಮನಸ್ಸು. ಯಾವುದೇ ಬಂದ್ರು ಅವ್ರಿಗೆ ಸಾಕಷ್ಟು ನೋವು ತೊಂದರೆ ಬೇಕಂದ್ರೆ ಅವ್ರು ತಮ್ಮ ಮನಸ್ಸು ಇಟ್ಕೊಂಡು ಅವ್ರು ಒಳ್ಳೆದೇ ಆಗದೇನೋ ಅಂತ ಒಂದು ಏಕೈಕ ಭಾವನೆ ಕೊಂದಿರುವಂತ ನಮ್ಮ ಗುರುಗಳು ಇದೇ ರೀತಿ ಮುಂದೆ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಿಕೊಂತ ಹೋಗ್ಲಿ. ಅದಕ್ಕೆ ನಿಮ್ಮ ಜೊತೆಗೆ ನಾವು ಅದೀವಿ. ನಿಮ್ ಜೊತೆ ಏನು ಕೆಲಸ ಇದ್ರು ಕೂಡ ನಾವು ಮನ ಸಹಾಯದಿಂದ ನಾವು ಕೂಡ ಇಲ್ಲಿ ಕೆಲಸ ಮಾಡ್ತೀವಿ. ಭಕ್ತರೊಳಗ ಸಾದಾ ಭಕ್ತರಾಗಿ ನಾವು ನೀವು ಹೇಳಿದಂತ ಕೆಲಸ ಏನೇ ಇರೋದು ಮಠದಲ್ಲಿ ಕಸ ಹಿಡಿದು ಏನೇ ಕೆಲಸ ಇದ್ರು ಕೂಡ ನಾವು ಸಂಪೂರ್ಣವಾಗಿ ಬಂದು ಮಠದ ಪೂರ್ತಿ ಕೆಲಸ ಮಾಡ್ತೀವಿ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಪರಮ ಎಲ್ಲಾ ಭಕ್ತಾದಿಗಳು ಮತ್ತು ಮಠದವರಿಗೆ ನನ್ನ ಮಾತುಗಳನ್ನು ಮುಗಿಸಿ ನನ್ನ ಮಾತುಗಳು ಮುಗಿಸ್ತೇನೆ. ಜೈ